ಆಗಿ ನಿಮಗೆಲ್ರಿಗೂ ಗೊತ್ತು ನಾನು ಯಾವ ಇಶ್ಯೂ ಬಗ್ಗೆನೂ ನಾನು ಕಮೆಂಟ್ ಮಾಡಲ್ಲ. ಬಟ್ ಬೇಸಿಕಲಿ ಒಂದು ಯಾರು ಫ್ಯಾನ್ಸ್ ಆದ್ರೂ ಒಂದು ಜವಾಬ್ದಾರಿ ಬೇಕು. ಹೆಣ್ಮಕ್ಳ ಬಗ್ಗೆ ಈಗ ನೋಡಿ, ನಾನು ಅದೇ ಹೇಳಿದ್ದೆ, ಈ ಸಿನಿಮಾಲಿ ಇರುವಂಥ ಕಂಟೆಂಟು ಹೆಣ್ಮಕ್ಳಿಗೆ ಕಿರುಕುಳ ಕೊಡಬಾರ್ದು ಅನ್ನೋದೇ ಮೇಜರ್ ಕಂಟೆಂಟ್ ಇರೋದು. ಈಗ ಏನಾಗ್ಬಿಟ್ಟಿದೆ, ಇವಾಗ ಎಲ್ಲರ ಕೈಯಲ್ಲೂ ಫೋನ್ ಇರುತ್ತೆ, ಚಿಕ್ಕ ಚಿಕ್ಕ ಮಕ್ಳ ಕೈಯಲ್ಲಿ ಐಪ್ಯಾಡ್ ಇದೆ. ಸೊ ಎಲ್ರಿಗೂ ನಾವು ಏನು ಬೇಕಾದ್ರೂ ಹಾಕ್ಬೋದು, ಅದು ಯಾರಿಗೂ ಗೊತ್ತಾಗಲ್ಲ ಅನ್ನೋ ಒಂದು ಧೈರ್ಯ. ಯಾಕಂದರೆ ಮುಂದೆ ಬಂದು ಹೇಳೋದಕ್ಕಾಗಲ್ಲ. ಹಿಂದೆಯಿಂದ ಯಾರು ಯಾರ ಹೆಸರು ಹಾಕ್ಕೊಂಡು ಬೇಕಿದ್ರೆ ಯಾರ ಬಗ್ಗೆ ಆದರೂ ಕಮೆಂಟ್ ಮಾಡ್ಬೋದು. ಧೈರ್ಯ ಇದ್ದರೆ ಮುಂದೆ ಬಂದು ಮಾಡಬೇಕು ಅದನ್ನು. ಬಟ್ ಯಾರದೇ ಫ್ಯಾನ್ಸ್ ಆಗಲಿ ಈ ಥರದ್ದು ನೆಗೆಟಿವ್, ನಾನು ಆ್ಯಕ್ಚುಲಿ ರಾಗಿಣಿ ಅವ್ರ ತಂಗಿಗೂ ಕನಿಕಾ ಅವ್ರಿಗೆ ಅವ್ರ ಸ್ಟುಡಿಯೋದು ಒಂದು ನಂಬರ್ ಇದೆ. ಅದಕ್ಕೆ ಯಾರೋ ಒಬ್ಬ ಒಂದು 280 ಫೋನ್ ಕಾಲ್ಸ್ ಮಾಡಿದ್ದ. ರೀಸೆಂಟಾಗಿ ಅಶ್ಲೀಲವಾಗಿ ಏನೋ ಫೋಟೋಸ್ ಎಲ್ಲ ಕಳಿಸಿದ್ದಾನೆ. ಬಟ್ ನಾವೇನೇ ಮಾಡೋದು ಇಸ್ ಲೀಗಲ್ ಸಿಸ್ಟಮ್, ಅದನ್ನು ಲೀಗಲಾಗಿ ಹೋಗಬೇಕು. ಸೊ ನಾನು ಮಾತಾಡಿದ್ದೀನಿ, ಇನ್ನೇನು ನಾನು ಕಂಪ್ಲೇಂಟ್ ಕೊಡಬೇಕು ಅದಕ್ಕೋಸ್ಕರ. ಬಟ್ ಏನೇ ಮಾಡಿದ್ರು ಕಾನೂನೊಂದು ದಾರಿ ಇದೆ, ಅದ್ರ ಮೂಲಕ ಮಾಡಬೇಕು. ಬಟ್ ಯಾರದೇ ಫ್ಯಾನ್ಸ್ ಆದರೂ ದಯವಿಟ್ಟು ರೆಸ್ಪಾನ್ಸಿಬಲ್ ಆಗಿದೆ.